ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಅದೇ ರೀತಿ ಮೇಡಮ್, ಈ ಕಲಬುರಗಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಆಗಿರ್ಬೋದು, ಒಂದು ಯಾವುದೇ ಒಂದು ಕಾಂಗ್ರೆಸ್ ವಿರುದ್ಧ ಆಗಿರ್ಬೋದು, ರೈತರ ವಿಷಯ ಆಗಿರ್ಬೋದು, ಒಂದು ಪ್ರತಿಕ್ರಿಯೆ ನೀಡಬೇಕಾದ್ರೆ ಕಲಬುರಗಿ ನಗರ ಅಧ್ಯಕ್ಷ ಆಗಿರ್ಬೋದು, ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಆಗಿರ್ಬೋದು, ಒಂದು ಪತ್ರಿಕಾಗೋಷ್ಠಿ ನಡೆಸಂಗಿಲ್ಲ, ಆ ವಿಷಯವಾಗಿ ಚರ್ಚೆ ಮಾಡೋಂಗಿಲ್ಲ. ಇನ್ನೊಂದು ಏನಂದರೆ, ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಬೇಕಾದ್ರೆ ವಿಜೇಂದ್ರ ಬರಬೇಕು, ಇಲ್ಲಾಂದರೆ ಚಲುವನಾರಾಯಣ ಸ್ವಾಮಿ, ಇಲ್ಲಾಂದ್ರೆ ಆರ್ ಅಶೋಕ್ ಅವರೇ ಬರಬೇಕು. ನೀವೇ ಅಂತಲ್ಲ, ಈ ವಿಷಯಗಳು ಏನಾಗ್ತಿದ್ದಾವೆ ಅಂತಂತಂದರೆ ಎಲ್ಲ ಕಡೆನೂ ಚರ್ಚೆ ಆಗ್ತಿದ್ದಾವೆ. ಒಂದು ನಾನು ಇವತ್ತು ಕ್ಲಿಯರಿಫಿಕೇಶನ್ ಹೇಳ್ತೀನಿ ಕೇಳ್ರಿ. ಆ್ಯಸ್ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿರೋ ಮತ್ತು ನನ್ನ ಅನುಭವದ ಪ್ರಕಾರ ಎಲ್ರಿಗೂ ಕೆಲವೊಂದು ರಿಸ್ಟ್ರಿಕ್ಷನ್ಗಳು ಅಂತ ಇರ್ತವೆ. ಯಾಕಂತಂದು ಕೇಳ್ರಿ, ರಾಜಕಾರಣಿಗಳು ನಾವೆಲ್ಲ ಪಬ್ಲಿಕ್ ಸೆಕ್ಟರ್ಸು, ನಾವು ಏನೇ ಮಾತಾಡೋಕೆ ಹೋದ್ರೂ ಇಶ್ಯೂ ಆಗುತ್ತೆ. ನೋಡ್ರಿ, ಮೊನ್ನೆನೇ ಒಂದು ಇಶ್ಯೂ ಆಯಿತು. ಎಷ್ಟು ಜನ ಎಲ್ಲಿ ಆಡೋಂಗಿಲ್ಲ, ಎಲ್ಲ ಕಡೆನೂ ಎಷ್ಟೊಂದಿದೆ. ಅವತ್ತು ಹಬ್ಬದ ವಾತಾವರಣ, ನಾನು ಆಡಿನೋ ಬಿಟ್ಟು ಒಂದು ದಟ್ ಇಸ್ ಸೆಕೆಂಡ್ರಿ, ಅದು ವಿಷಯ ಬೇರೆ. ಈಗ ಅದೇ ವಿಷಯ ಎಷ್ಟು ಕಡೆ ಆಗಿರೋಂಗಿಲ್ಲ. ಆದರೆ ನಮ್ಮದೇ ಯಾಕೆ ಅವ್ರು ಇಶ್ಯೂ ಆಯಿತು ಅಂತಂತಂದರೆ, ನಾವು ಕೆಲವೊಂದು ಪಬ್ಲಿಕ್ ಸೆಕ್ಟರ್ಗಳೆಲ್ಲ ಇರೋರು. ಹಾಗೆ ಇವರೆಲ್ಲರೂ ನಮ್ಮ ಕಲಬುರಗಿಯಲ್ಲಿ ನೀವು ಕಲಬುರಗಿಯಲ್ಲಿ ಕೇಳ್ತಾ ಇದ್ದದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಮ್ದೇನು ಭಾರತೀಯ ಜನತಾ ಪಾರ್ಟಿ ಲೀಡರ್ಸ್ಗಳು ಇದ್ದಾರೆ, ಎಲ್ರಿಗೂ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ. ಇದೇ ವಿಷಯ ಮಾತಾಡಬೇಕು ಅಂತೇಳಿ. ಅವ್ರಿಗೆ ಯಾವುದು ರಿಸ್ಟ್ರಿಕ್ಷನ್ ಇದೆ, ಅದು ರಿಸ್ಟ್ರಿಕ್ಷನ್ ಮೀರಿ ಯಾವುದೇ ಕಾಲಕ್ಕೂ ಯಾವುದು ಮಾತಾಡೋಕೆ ಆಗೋದಿಲ್ಲ. ಉಳಿತು ನಮಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಇದೆ. ಭಾರತೀಯ ಜನತಾ ಕೆಲಸ ಒಂದು ಹೊರತುಪಡಿಸಿದ್ರೆ ಯಾಕಂದ್ರೆ ಪಾರ್ಟಿ ಚೌಕಟ್ಟಿನಲ್ಲಿ ಇರೋರು ನನಗೇನಿಲ್ಲ. ನಾವೆಲ್ಲ ಮಾತಾಡಕ್ಕೆ ಹೋಗ್ತೀರಾ ಪಾರ್ಟಿ ಚೌಕಟ್ಟಿಗೆ ಜಿಲ್ಲಾ ಅಧ್ಯಕ್ಷ ಅಂತ ಅಂದರೆ, ಹಂಗಿದ್ದಾಗ ಪಾರ್ಟಿ ಚೌಕಟ್ಟಲ್ಲಿದ್ದಾಗ ಪಾರ್ಟಿಯದು ಏನು ಅವರಿಗೆ ಒಂದು ಕರೆ ಬಂದಿರುತ್ತೆ, ಅದನ್ನು ಬಿಟ್ಟರೆ ಬೇರೆ ಯಾವುದನ್ನು ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಇರೋಂಗಿಲ್ಲ. ಹೀಗಾಗಿ ಕೆಲವೊಂದು ಇಶ್ಯೂಗಳನ್ನು ಬಹುಶಃ ರಾಜ್ಯದಿಂದಲೇ ಬಂದು ಇಶ್ಯೂ ಮಾಡಬೇಕು, ಅದು ಅವರೇ ಮಾತಾಡಬೇಕು ಅಂತ ಅನ್ನೋದು ಒಂದಿದ್ದಾಗ ಇಲ್ಲಿ ಅವ್ರು ಯಾರು ಇನ್ನೂ ಅದಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಇರೋಂಗಿಲ್ಲ ಆ ವಿಷಯ. ಆಮೇಲೆ ಈಗಾಗಲೇ ಎಷ್ಟು ನಮ್ಮ ನೋಡ್ರಿ, ಚಂದು ಪಾಟೀಲ್ ಅವರು ಎಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದಾರೆ. ಆಮೇಲೆ ಬಗ್ಲಿಯವರು ಅವ್ರನ್ನೂ ಮಾಡಿದ್ದಾರೆ. ಎಷ್ಟೊಂದು ವಿಷಯಗಳನ್ನ ಮಾಡಿಲ್ಲ ಅಂತಿಲ್ಲ. ಇಲ್ಲ ಮೇಡಮ್, ಮಾಡಿದ್ದಾರೆ ಅಂತೀರಾ, ಬಟ್ ಅವ್ರ ವಿರುದ್ಧ ಒಂದು ಯಾವುದೇ ಸ್ಟೇಟ್ಮೆಂಟು ಇಲ್ಲ. ಕಲಬುರಗಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರೆ ತೆಗ್ಗು ಕಾಣ್ತಾ ಇದೆ. ಮೊನ್ನೆ ಒಂದು ವಾರ್ಡ್ ನಂಬರ್ 37ನಲ್ಲಿ ಒಂದು ಪುಟ್ಟ ಒಂದು 7-8 ವರ್ಷದ ಮಗುವಿನ ಮೇಲೆ ನಾಯಿ ಗುಂಪು ದಾಳಿ ಮಾಡಿ ಹಲ್ಲೆ ಮಾಡ್ತಾವೆ. ಆ ವಿಷಯವಾಗಿ ಯಾರೂ ಕೇಳಿಲ್ಲ. ನಿನ್ನೆ ಸಾಯಂಕಾಲ ದತ್ತಾತ್ರೇಯ ಪಟ್ಟವರು ಆ ಹುಡುಗನ ಮನೆಗೆ ಭೇಟಿ ಕೊಟ್ಟು ವಿಚಾರಣೆ ಮಾಡಿದ್ರು. ಆ ಘಟನೆ ಆಗಿ 3-4 ದಿನಕ್ಕೆ ಹೋಗಿ ಭೇಟಿ ಆಗ್ತಾರಂದ್ರೆ ಈ ರೀತಿ ಆದರೆ ಹೇಗೆ ಅಂತ. ಹಾಗೇನಿಲ್ಲ, ಇಮಿಡಿಯೇಟ್ ಆಗಿ ಅಲ್ಲಿ ಕಾರ್ಪೊರೇಟ್ರು ರಾಮು ರೆಡ್ಡಿ ಅಂತ ತಮಗೆಲ್ಲ ಗೊತ್ತಿರೋದು, ನಮ್ಮ ಭಾರತೀಯ ಜನತಾ ಪಾರ್ಟಿದವರೇ, ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಆ ವಿಷಯನ್ನ ಅವರು ಪ್ರತಿಕ್ರಿಯೆ ಕೊಟ್ಟು, ಆಮೇಲೆ ಕಾರ್ಪೊರೇಷನ್ ಎದುರುಗಡೆನೂ ಪ್ರತಿಭಟನೆನೂ ಮಾಡಿದ್ರು. ಅದು ಆದ ತಕ್ಷಣ ಅಲ್ಲಿಯ ಸ್ಥಳೀಯ ಏನು ನಮ್ಮ ಶಾಸಕರು ಅಂತೇಳಿ ಯಾರಿದ್ರು, ನಮ್ಮ ದತ್ತಾತ್ರೇಯ ಪಟ್ರೆ ಅವರು ಕೂಡ ಇಮಿಡಿಯೇಟ್ ಆಗಿ ಹೋಗಿ ಮಾತಾಡಿದ್ದಾರೆ. ಅದು ಆದ ತಕ್ಷಣ ಮತ್ತೆ ಯಾಕಂತ ಕೇಳ್ರಿ, ನಮ್ಮ ಕಡೆ ಹೆಂಗಂತ ಕಡೆ ಕೆಲವೊಂದು ವಿಷಯ ಇತ್ತಂದ್ರೆ ಅವರೇ ಬರ್ಬೇಕಂತೇನಿಲ್ಲ. ಈಗ ಅವರೇ ಬರ್ಬೇಕಂತೇನಿಲ್ಲ, ನಮ್ಮ ಪಾರ್ಟಿ ಕಡೆಯಿಂದ ಯಾರಾದರೂ ಒಬ್ರು ಅಲ್ಲಿ ಹೋಗಿ ಅದನ್ನ ಅಟೆಂಡ್ ಮಾಡಿದ್ರೆ ಆಯ್ತು. ಅಲ್ಲ ಮೇಡಮ್, ಆ ಮಾತಿಲ್ಲ ಮೇಡಮ್. ಅಲ್ಲಿ ಅಲ್ಲಂಪ್ರೂ ಪಾಟೀಲ್ ಶಾಸಕರಿದ್ದಾರೆ, ಆ ವಿಷಯವಾಯಿತು. ಅವ್ರ ರಾಮೂರ್ ಧರ್ಮಪತ್ರಿ ಅವರೇ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಆ ವಾರ್ಡ್ನಿಂದು. ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್. ನಮ್ಮ ಕ್ಷೇತ್ರ ಆಗಿರ್ಬೋದು, ನಮ್ಮ ವಾರ್ಡ್ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಯುಕ್ತರು ಭೇಟಿ ಕೊಡ್ತಾ ಇಲ್ಲ, ನಾವು ಮಹಾನಗರ ಪಾಲಿಕೆ ಸದಸ್ಯರು ಇದ್ವೋ ಇಲ್ವೋ ಅನ್ನೋ ಆ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ರು ಸಹ ಮಹಾನಗರ ಪಾಲಿಕೆ ಆಯುಕ್ತ ಹೊರಗಡೆ ಬರ್ತಾ ಇಲ್ಲ, ಬೇರೆ ಸಿಬ್ಬಂದಿಗಳು ಕಳಿಸ್ತಾ ಇದ್ದಾರೆ ಮನವಿ ಪತ್ರ ತಗೊಳ್ಳೋದಕ್ಕೆ. ನಮ್ಮ ಕಷ್ಟ ನೋಡ್ತಾ ಇಲ್ಲ, ನಮಗೆಲ್ಲೋ ಒಂದು ರೀತಿಯಲ್ಲಿ ಸರ್ಕಾರ ಈ ರೀತಿ ಮಾಡ್ತಾ ಇದೆಯಾ ಅಂತ ಅವರೇ ಒಂದು ಪ್ರಶ್ನೆ ಕೇಳಿದ್ರು ನಮಗೆ. ನಿಜ, ಕರೆಕ್ಟ್ ಆಗಿದೆ. ಯಾಕಂತ ಕೇಳ್ರಿ, ವಿಚಾರ ಮಾಡ್ರಿ ನೀವು. ಈಗ ಗುಂಡಿಗಳನ್ನು ಯಾರು ಮಾಡಬೇಕು? ಇಲ್ಲಿಯ ನಗರದ ಏನು ಮಹಾನಗರ ಪಾಲಿಕೆದವರು ಇದ್ದಾರೆ, ಅವರೇ ಆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈಗ ಸಿಟಿಗೆ ಸಂಬಂಧಪಟ್ಟ ಈ ಕಡೆ ಅಲ್ಲಂಪ್ರಭು ಪಾಟೀಲ್ ಅವರಾಗಿರ್ಬೋದು, ಮತ್ತು ಆ ಕಡೆ ಕರೀಶ್ ಫಾತಿಮಾ ಮೇಡಮ್ ಅವರಾಗಿರ್ಬೇಕು, ಇವರು ಈ ವಿಷಯನ ಸೀರಿಯಸ್ ಆಗಿ ತಗೋಬೇಕು. ಕೇಳೋದಕ್ಕೆ ಏನಾದರೂ ಕೇಳಕ್ಕೆ ಹೋದೆವು ಅಂತಂದ್ರೆ ನಮ್ದೇನೂ ನಡೆಯಂಗಿಲ್ಲ ಅಂತಾರೆ. ಏನೂ ನಡೆಯಂಗಿಲ್ಲ ಅಂತಂದ್ರೆ ಮತ್ತೆ ಶಾಸಕರು ಯಾಕಾದ್ರು? ಏನೂ ನಡೆಯಂಗಿಲ್ಲ ಅಂತಂತಂದ್ರೆ ಶಾಸಕರು ಯಾಕಾದ್ರು? ಈಗ ನಾವು ಕೂಡ ಈ ಒಂದು 2-3 ದಿವಸಗಳಿಂದ ನಾವು ಕೂಡ ನಮ್ಮೆಲ್ಲ ಸಂಘಟನೆಗಳಾಗಿರ್ಬೋದು, ಮತ್ತು ಎಲ್ಲ ಕೆಲವೊಬ್ಬರು ಏನು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವ್ರ ಜೊತೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ಕಲಬುರಗಿಯಲ್ಲಿ ವಿಶೇಷವಾಗಿ ಹುಂಡಿಗಳ ಪ್ರಕರಣ ಮತ್ತು ನಾಯಿಗಳ ಏನು ಚಿಕ್ಕ ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದ್ದಾವೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟೆ ನಾವು ಒಂದು ಕಲಬುರಗಿಯಲ್ಲಿ ಒಂದು ಹೋರಾಟ ಹಾಕಬೇಕು. ಅದು ಯಾವ ಥರ ಹಾಕ್ಕೋಬೇಕು ಅನ್ನೋದನ್ನು ನಾವು ಈಗ ನಿನ್ನೆನೇ ನನಗೆ ಅನ್ಸಮಟ್ಟಿಗೆ ನಿನ್ನೆನೇ ಎಲ್ಲ ಕುಂತು ನಾವು ಚರ್ಚೆ ಮಾಡಿದ್ದೀವಿ. ಖಂಡಿತವಾಗಿ ಆ ವಿಷಯವಾಗಿ ಈಗೇನು ಅವರು ರಾಮರೆಡ್ಡಿ ಅವ್ರ ಮಿಸ್ಸಸ್, ನಾನು ಅವ್ರ ಹೆಸರು ನನಗೆ ಅಷ್ಟು ನೆನಪಿಲ್ಲ, ರೇಣುಕಾ ಅವ್ರು ಏನು ಮಾತಾಡಿದ್ದಾರೆ, ಅವ್ರ ಜೊತೆ ಆಗಿರ್ಬೋದು, ಎಲ್ಲ ನಮ್ದೇನು ಕಾರ್ಪೊರೇಟರ್ ಇದ್ದಾರೆ, ಯಾರು ಆ ವಿಷಯಕ್ಕೆ ಸ್ಪಂದಿಸ್ತಾರೆ ಅವ್ರ ಜೊತೆ ಸೇರಿಸ್ಕೊಂಡ್ಬಿಟ್ಟು ಖಂಡಿತವಾಗಿ ನಾವು ಈ ನಗರಕ್ಕೆ ಸಂಬಂಧಪಟ್ಟಂಗೆ
ಅಲ್ಲಂಪ್ರಭು ಪಾಟೀಲ್ ಅವರಾಗಿರ್ಬೋದು ಮತ್ತು ಕನಿಷ್ ಫಾತಿಮಾ ಮೇಡಮ್ ಅವರ ವಿರುದ್ಧ ಖಂಡಿತವಾಗಿ ನಾವು ಹೋರಾಟನ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗ RSS ವಿಷಯ ಬಂದರೆ ಮೇಡಮ್, ಚಿತ್ತಾಪುರದಲ್ಲಿ ಪಥಸಂಚಲನ ನಡೀತಾ ಇತ್ತು. ಕರ್ನಾಟಕದ ಎಲ್ಲ ಪ್ರತಿ ಜಿಲ್ಲೆ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಪ್ರತಿ ತಾಲೂಕಲ್ಲಿ ಪಥಸಂಚಲನ ನಡೀತು. ಚಿತ್ತಾಪುರದಲ್ಲಿ ಮಾತ್ರ ಪಥಸಂಚಲನ ನಡೆಯೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಯಾಕೆ? ಈಗ ಇದು RSS ಅಂತ ಅನ್ನೋದೇನು ಸಂಘ ಸಂಸ್ಥೆ ಇದೆ, ಇದು 1 ದಿವಸದಿಂದ 2 ದಿವಸದಿಂದ ಇರೋದಿಲ್ಲ. ನಮಗೆ ಸ್ವತಂತ್ರ ಸಿಕ್ಕೋಕ್ಕಿಂತ ಮುಂಚೆಯಿಂದನೇ ಇರೋ ಒಂದು ಸಂಘಟನೆ. RSS ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವರೇನು ಅಂತಂದರೆ ಈ ರಾಷ್ಟ್ರವನ್ನು ರಕ್ಷಣೆ ಮಾಡೋಗೋಸ್ಕರ ಯಾವ ರೀತಿ ಇರಬೇಕು, ಸರ್ಕಾರ ಮತ್ತು ಜಿಲ್ಲಾಡಳಿತಗಳು ಏನು ಕೆಲಸ ಮಾಡ್ತವೆ ಅಲ್ಲಿ ಏನಾದರೂ ಅಂದರೆ ಅವ್ರ ಜೊತೆಗೆ ಅಂದರೆ ಪರ್ಯಾಯವಾಗಿ ನಾವು ಯಾವ ಥರ ಕೆಲಸ ಮಾಡ್ಕೋಬೇಕು ಅಂತ ಅನ್ನೋದನ್ನು ಒಂದು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಕೆಲಸಗಳನ್ನು ಅವರು ಮಾಡಲ್ಲ. ಫಸ್ಟ್ ಪಾಯಿಂಟ್. 100 ವರ್ಷಗಳಿಂದ ಸತತವಾಗಿ RSS ಸ್ವಯಂ ಸೇವಕರ ಸಂಘದ್ದು ಇವು ಏನು ಪಥಸಂಚಲನ ಮೊದಲಿಂದನೂ ಮಾಡ್ಕೊತ ಬಂದಿದ್ದಾರೆ, ಯಾರ್ದು ಏನೋ ಅಬ್ಜೆಕ್ಷನ್ ಆಗಿಲ್ಲ. ಆದರೆ ಚಿತ್ತಾಪುರದ ಶಾಸಕರು ಮತ್ತು ಈಗಿನ ಉಸ್ತುವಾರಿ ಮಿನಿಸ್ಟರ್ ಏನಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಮಾತ್ರ ಆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸ್ಕೊಂಡು ಅವ್ರ ಕ್ಷೇತ್ರಕ್ಕೆ ಮಾಡಬಾರ್ದು ಅಂತ ಅನ್ನೋದನ್ನು ಅವರು ಮಾಡ್ತಾಯಿದ್ದಾರೆ. ಯಾಕೆ ಏನು ಅಂತ ಅವ್ರನ್ನ ನಾವು ಕೇಳಬೇಕು. ಅವ್ರಿಂದ ಏನು ತೊಂದರೆ ಆಗಿದೆ ಅಂತಂದು ಅವರಿಂದ ಕೇಳಬೇಕು. ಯಾಕಂದ್ರೆ ಅವ್ರು ಹೇಳ್ತಾರೆ ಅನ್ರಿಜಿಸ್ಟರ್ಡ್ ಸಂಸ್ಥೆ ಅಂತ ಹೇಳ್ತಾರೆ. ನನಗನ್ಸೋ ಮಟ್ಟಿಗೆ ದೇಶ ಸೇವೆ ಮಾಡಲಿಕ್ಕೆ, ಒಳ್ಳೆ ಕೆಲಸ ಮಾಡಲಿಕ್ಕೆ ರಿಜಿಸ್ಟರ್ ಸಂಸ್ಥೆಗಳೇ ಬೇಕಂತ ಏನಿಲ್ಲ. ಈಗಾಗಲೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ಬರು ಹಿರಿ ಮನುಷ್ಯ ಭಾಳ ಚೆನ್ನಾಗಿ ಹೇಳಿದ್ರು. ಅವರು ಒಳ್ಳೆ ಕೆಲಸ ಆಯ್ತಪ್ಪ, ಈಗ ನಂದೇ ಒಂದು ಇನ್ನು ಇಲ್ಲಿ ರೋಡ್ ಮೇಲೆ ಏನಾದರೂ ಒಂದು ಆಕ್ಸಿಡೆಂಟ್ ಏನಾದರೂ ಒಂದು ಏನಕ್ಕೆ ತೊಂದರೆ ಆಗಿರುತ್ತೆ ಅಂದರೆ ನಾನು ಹೋಗಿ ಅಲ್ಲಿ ರಕ್ಷಣೆ ಮಾಡಬೇಕಾಗಿತ್ತೆ, ನಾನು ರಕ್ಷಣೆ ಮಾಡಬೇಕು. ಸೊ RSSನವರು ಒಂದೇ ಕಾನ್ಸೆಪ್ಟ್ ಏನು ಅಂತಂತಂದರೆ ಈ ದೇಶವನ್ನು ಯಾರು ಪ್ರೀತಿಸ್ತಾರೋ ಅವ್ರ ಜೊತೆಗೆ ನಾವು ಇರಬೇಕು, ಈ ದ್ವೇಷವನ್ನು ಯಾರು ವಿರೋಧಿಸ್ತಾರೆ ಅವರನ್ನು ನಾವು ಕಡೆಗಣಿಸ್ತೇವೆ, ಅದನ್ನು ನಾವು ವಿರೋಧ ಮಾಡ್ತೇವೆ ಅನ್ನೋದು ಎರಡೇ ಕಾನ್ಸೆಪ್ಟ್ ಹೊರತು ಅವ್ರು ಯಾವುದೇ ರೀತಿ ರಾಜಕೀಯಕ್ಕಾಗಲಿ ಅದಕ್ಕಾಗಲಿ ಹತ್ತದವರಲ್ಲ. ಇಲ್ಲೇ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಅಂತಂತಂದರೆ RSS ಅನ್ನೋದು BJPಯ ಒಂದು ಅಂಗ ಮತ್ತು ಭಾಗ ಅಂತಾರೆ. ಅದು ಸುಳ್ಳು. ಅವ್ರು ಯಾವುದೇ ಪಕ್ಷಕ್ಕೂ ಅಂಟ್ಕೊಂಡವ್ರಲ್ಲ. ಒಳ್ಳೆ ಕೆಲಸನ ಯಾರು ಮಾಡ್ತಾರಲ್ಲ ಅವ್ರ ಜೊತೆ ಅವ್ರು ಖಂಡಿತವಾಗಿ ನಿಂತ್ಕೋತಾರೆ. ಇಲ್ಲ ಮೇಡಮ್, BJPಯ ಒಂದು ಅಂಗ RSS ಅಂತಾರೆ, ಅದು ಒಂದು ರೀತಿಯಲ್ಲಿ ಸರಿಯಾ ಅನ್ನಿಸ್ತಾ ಇದೆ ಈ ಮಾತು. ಯಾಕಂದರೆ BJPಯಲ್ಲಿ ಒಂದು ಪ್ರಮುಖ ಒಂದು ದೊಡ್ಡ ಮಟ್ಟದ ನಾಯಕನಾಗಿರ್ಬೋದು, ಆ ನಾಯಕ ಯಾವ ಪಕ್ಷಕ್ಕೆ ಅನಿಸ್ತಾರಂದ್ರೆ RSS ಒಂದು ಈ ಸಂಸ್ಥೆಗೆ ಅನಿಸ್ತಾರೆ. ತಪ್ಪು ಕಲ್ಪನೆ ಅದೆಲ್ಲ ಹಂಗಿತ್ತಂತಾರೆ. ಯಾವ RSSನವರು MLA MP ಮಿನಿಸ್ಟರ್ ಆಗಿದ್ದಾರೆ ಹೇಳ್ರಿ? ಯಾವ RSSನವ್ರಿಗೆ ಒಬ್ಬರಿಗೆ ಇವ್ರು ಟಿಕೆಟ್ ಕೊಟ್ಟು ಗೆಲ್ಸಿದಾರೆ ಹೇಳ್ರಿ? ಯಾವ RSSನವ್ರು ಇವ್ರು MLC ಮಾಡಿದಾರೆ ಹೇಳ್ರಿ? ಯಾವ RSSನವ್ರು ಒಬ್ಬರು ನಮ್ಗೆ ಟಿಕೆಟ್ ಕೊಡ್ರಿ ಅಂತ ಭಾರತೀಯ ಜನತಾ ಪಾರ್ಟಿ RSSನವರು ಟಿಕೆಟ್ ಬೇಡಂಗಿಲ್ಲ, RSSನವರೇ ಟಿಕೆಟ್ ಫೈನಲ್ ಮಾಡ್ತಾರೆ. ಸುಳ್ಳು ಸುಳ್ಳು ಸುಳ್ಳು, ಅವೆಲ್ಲ ಸುಳ್ಳು. ನಮ್ಮ ಹತ್ರ ನೋಡ್ರಿ ಸಂಘಟನಾ ಅಂತ ಒಂದಿದೆ. ಆ ಸಂಘಟನಾ ಯಾವತ್ತು ನಮ್ದು ಏನೇ ಡಿಸೈಡಿಂಗ್ ಆಗಬೇಕಾಗಿತ್ತು ಅಂತಂದರೆ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರು ಆದಮೇಲೆ ರಾಜ್ಯಾಧ್ಯಕ್ಷರು, ಅದು ಆದ ತಕ್ಷಣ ಜಿಲ್ಲಾಧ್ಯಕ್ಷರು. ನಮ್ದೆಲ್ಲ ಸಂಘಟನಾ ಇದ್ದಿದ್ದಂಥ ಪದಾಧಿಕಾರಿಗಳ ಮಾತ್ರ ಡಿಸೈಡ್ ಮಾಡ್ತಾರೆ. ಅವ್ರು RSS ಅವರು ಹಂಗೆ ಹಿಂಗೆ ಅಂತ ಅನ್ನೋದು ಅದರ ಸುಳ್ಳು. ಈಗ ಮೊನ್ನೆ ಒಂದು ಶಾಂತಿ ಸಭೆ ಆಯಿತು ಮೇಡಮ್. ಆ ಶಾಂತಿ ಸಭೆಯಲ್ಲಿ ನೀವು ಲಾಠಿ ಬಿಟ್ಟು ಬನ್ನಿ, ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡ್ಕೊಂಡು ಬನ್ನಿ, ನಾವು ಅವಾಗ ಪರ್ಮಿಷನ್ ಕೊಡೋದು ಯೋಚನೆ ಮಾಡ್ತೇವೆ ಅಂತ ಒಂದು ದಲಿತ ಸಂಘಟನೆಯ ಒಂದಿಷ್ಟು ನಾಯಕರು ಈ ಮಾತನ್ನ ಹೇಳಿದ್ರು. ಸರ್, ಯಾರು ಅವರು? ಇವ ರಾಜು ಕಪ್ನೂರ್ ಅವರು ಅಂದ್ರೆ ಈ ಮಾತು. ರಾಜು ಕಪ್ನೂರ್ ಅಂತ ನಾನು ಅಂತ ಇಲ್ಲ, ಪಾಪ ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ನೀವು ತ್ರಿವರ್ಣ ಧ್ವಜ ಇಟ್ಕೊಂಡು ಬರ್ರಿ, ಲಾಠಿ ಬಿಟ್ಟು ಬರ್ರಿ ಅಂದರೆ ನಾವು ಪರ್ಮಿಷನ್ ಕೊಡ್ತೇವೆ ಅಂತನೋರು ಇವ್ರು ಯಾರು? ಅದು ನನ್ನ ಪ್ರಶ್ನೆ. ಇವರಿಗೆ ಅವೆಲ್ಲ ಕೇಳ ಹಾಕಿಲ್ಲ. ಶಾಂತಿ ಸಭೆ ಅಲ್ಲೇ ಶಾಂತಿ ಸಭೆ ಅಂತ ಎದುರು ಕೇಳಿದ್ರು. ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡಬೇಕಾ ಬೇಡ ಅಂತನೋರು ಯಾಕೆ ಬೇಡ, ಮಾಡ್ಬೇಕಂತನೋರು ಯಾಕೆ ಮಾಡ್ಬೇಕು, ಅವೆರಡೇ ವಿಷಯಗಳನ್ನ ಚರ್ಚೆ ಆಗ್ಬೇಕೇ ಹೊರತು ಜಿಲ್ಲಾಧಿಕಾರಿ ಅವ್ರ ಮುಂದೆ ಇಡಬೇಕು. ಆ ವಿಷಯನ ಜಿಲ್ಲಾಧಿಕಾರಿಗಳ ಮುಂದೆ ಇಡಬೇಕು. ಜಿಲ್ಲಾಧಿಕಾರಿಗಳು ಅದನ್ನ ಏನು ನಿರ್ಣಯ ತಗೊಂತಾರೆ ಅದು ಮುಂದೆ ಕೋರ್ಟಿಗೆ ಕೊಟ್ಟ ಮೇಲೆ ಅಲ್ಲೇ ಮುಂದೆ ಕೋರ್ಟಲ್ಲಿ ಏನು ನಿರ್ಧಾರ ಆಗುತ್ತೆ ಅಂತ ಒಂದು ವಿಷಯ ಸಂಬಂಧಪಟ್ಟಂಗೆ ಅವ್ರು ಶಾಂತಿ ಸಭೆಯನ್ನ ಕರೆದಿದ್ರು. ಅಲ್ಲಿ ಲಾಠಿ ಹಿಡ್ಕೊಂಡು ಅವ್ರು ಹೋಗ್ಬೇಕು, ಧ್ವಜ ಹಿಡ್ಕೊಂಡು ಅವ್ರು ಹೋಗ್ಬೇಕು, ಅದನ್ನು ಡಿಸೈಡ್ ಮಾಡೋರು ಬಿಟ್ಟು ಬನ್ನಿ ಅಂತನೋರು ಇವ್ರು ಯಾರು? ಈಗ ನಾವು ಹೇಳ್ತೀವಪ್ಪ ಇನ್ನೊಂದು ನೀವು ಬರ್ಬೇಕಾಗಿತ್ತಂದ್ರೆ ಬಿಟ್ಟು ಬನ್ನಿ ಅಂತ ಅವ್ರು ಕೇಳ್ತಾರ. ನಮ್ದು ಹಂಗೆಲ್ಲ ಅದೇನ ಮಾತೇ ಇಲ್ಲ. ನಾನು ಕೂಡ ನೋಡಿದೆ ಅಲ್ಲಿ ಸಾಮಾಜಿಕ ನಮ್ಮ ಮಾಧ್ಯಮದಲ್ಲೆಲ್ಲ ನೋಡಿದೆ ಅವ್ರು ಮಾಡ್ತಿರೋದು ಕೆಲಸ ಎಲ್ಲ ನೋಡಿದೆ. ಅವೆಲ್ಲ ಹೆಂಗಿತ್ತು ಅಂತಂತಂದ್ರೆ ಆ ಸಣ್ಣ ಮಕ್ಳು ಹೆಂಗೆ ಜಗಳಾಡ್ತಾರಲ್ಲ ಆ ಥರ ಅನಿಸ್ತಾ ಇತ್ತು ನನಗೆ. ಅದೆಲ್ಲ RSS ವಿಷಯ ಇರ್ಲಿ ಮೇಡಮ್, ಬಟ್ RSS ದಿಂದ ಎಲ್ಲೂ ಹಾನಿ ಆಗಿಲ್ಲ ಈ ವಿಷಯ ಅಂತ ಎಲ್ಲರಿಗೂ ಗೊತ್ತಿರೋ ಇಲ್ಲ.
ಆದ್ರೆ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ನಾನು ಹೇಳ್ತಿದ್ದೇನೆ ಸರ್, ಇಲ್ಲಿ ಇವ್ರ ತಲೆಯಲ್ಲಿ ಏನಿದೆ, RSS ಅಂತಂದ್ರೆ BJP. ಅಂಬಾರ ಅಷ್ಟಿ ಅವರು ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಒಂದು ಮಾತು ಹೇಳ್ತಾರೆ. ಅವರು ಒಂದು ಹೈಲೈಟ್ ಆಗೋ ರೀತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸ್ಕೊಳ್ಳೋ ರೀತಿಯಲ್ಲಿ ಅವರು ಒಂದು ಆಡ್ತಾ ಇದ್ದಾರೆ. RSS ವಿಷಯ ಎತ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಅಲ್ಲ ಏನ್ ಸರ್, ಅಂಬಾರ ಅಷ್ಟಿ ಅವರು ಏನ್ ಹೇಳ್ತಾರೆ? ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳ್ತಾರೆ ಮೇಡಮ್ ಅವರೇ, ಪ್ರಿಯಾಂಕಾ ಖರ್ಗೆ ಅವರು RSS ವಿಷಯವಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸ್ಕೊಳ್ಬೇಕಂದ್ರೆ ಎಲ್ಲ ಪ್ರಚಾರವಾಗಬೇಕು ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಯಾವಾಗ ಚರ್ಚೆಯಲ್ಲಿ ಇಲ್ಲ, ಯಾವಾಗ ಚರ್ಚೆಯಲ್ಲಿ ಇರ್ತಾರೆ. ಇದು ಒಂದೇ ಅಂತ ಯಾಕೆ ಅವ್ರು ಯಾವತ್ತು ಚರ್ಚೆ ನೋಡ್ರಿ, CM ಮಾತಾಡ್ಬೇಕು ಅನ್ನೋದನ್ನ ಅವರೇ ಮಾತಾಡ್ತಾರೆ, ಹೋಮ್ ಮಿನಿಸ್ಟರ್ ಮಾತಾಡೋದನ್ನ ಅವರೇ ಮಾತಾಡ್ತಾರೆ. ಬೇರೆ ಯಾವ ಹುದ್ದೆ ಬರ್ಲಿ ಫಸ್ಟ್ ಇವರೇ ಇರ್ತಾರೆ. ಚರ್ಚೆ ಯಾವಾಗಿಲ್ಲ. ರಾಜ್ಯ ಸುದ್ದಿ ಆಗಿರ್ಬೋದು, ರಾಜ್ಯ ಇರ್ಲಿ, ರಾಷ್ಟ್ರ ಇರ್ಲಿ, ಎಲ್ಲಾನು ಅವರೇ. ಕಲಬುರಗಿ ಸುದ್ದಿ ಇರಂಗಿಲ್ಲ, ಕಲಬುರಗಿ ಸುದ್ದಿ ಇರಂಗಿಲ್ಲ. ಆಮೇಲೆ ಅವ್ರದ್ದು ಏನ್ ಪೋಸ್ಟ್ ಕೊಟ್ಟಿದಾರಲ್ಲ, IT-BT ಆಗಿರ್ಲಿ ಮತ್ತೆ ಪಂಚಾಯತ್ ರಾಜ್, ಆ ವಿಷಯನ ಅವ್ರು ಮಾತಾಡಂಗಿಲ್ಲ. ಉಳಿಕಿದೆಲ್ಲಾನು ಅವ್ರು ಮಾತಾಡ್ತಾರೆ. ಆ ವಿಷಯ ಬಿಟ್ಟು ಬೇರೆ ವಿಷಯ ಚರ್ಚೆ ಮಾಡ್ತಾರೆ. ಯಾಕಂತ ಅವ್ರ ಬಳಿ ಏನು ಇಲ್ಲಲ್ಲ, ಮಾಡಿಲ್ಲಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.